ಹಾಯ್, ಎಲ್ಲರೂ ಹೇಗಿದ್ದೀರಾ? ನಂತರ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಹೇಗೆ ನಡೆಸ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ KSEAB ಅವರ ಕಡೆಯಿಂದ ಯಾವ್ಯಾವ ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಕೊಡಬೇಕಿತ್ತೋ ಎಕ್ಸಾಮ್ ಪ್ರಿಪರೇಷನ್ಗೆ ಅವೆಲ್ಲವುಗಳನ್ನ ಪ್ರೊವೈಡ್ ಆಗಿದೆ. ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು. ಎಲ್ಲ ಸಬ್ಜೆಕ್ಟ್ಗಳ ಬ್ಲೂ ಪ್ರಿಂಟ್ ಬಂದಿದ್ದಾವೆ. ನಂತರ ಮಾಡೆಲ್ ಕಾಪೇಪರ್ನ ರಿಲೀಸ್ ಮಾಡಿದರೆ ಪ್ರತಿ ಸಬ್ಜೆಕ್ಟ್ನ 3 ಮಾಡೆಲ್ ಕಾಪೇಪರ್ನ ಆಲ್ರೆಡಿ ರಿಲೀಸ್ ಮಾಡಿದರೆ ಅದನ್ನ ಎಕ್ಸಾಮ್ ಪ್ರಿಪರೇಷನ್ಗೆ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಕ್ವಶನ್ ಬ್ಯಾಂಕ್ ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನೀವು ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಪ್ರತಿ ಚಾಪ್ಟರ್ನ MCQs ನಿಂದ ಹಿಡಿದು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆ ಎಲ್ಲ ಡೀಟೇಲ್ಸ್ ಅನ್ನ ಆ ಕ್ವಶನ್ ಬ್ಯಾಂಕ್ ಅಥವಾ ಪ್ರಶ್ನೆ ಕೋಟಿಯಲ್ಲಿ ನೀಡಿದ್ದಾರೆ. ಸೊ KSEB ಕಡೆಯಿಂದ ನಿಮ್ಮ ಪ್ರಿಪರೇಷನ್ಗೆ ಏನೇನು ಬೇಕೋ ಅವೆಲ್ಲವುಗಳನ್ನ ಪ್ರೊವೈಡ್ ಆಗಿದೆ. ನೀವೇನ್ ಮಾಡ್ಬೇಕಾಗಿರೋದು, ಈಗ ಚೆನ್ನಾಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು. ಮಾಡ್ತಾ ಇದ್ದೀರಿ ತಾನೆ? ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ವಿಷಯ ಏನು ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಏನು ರಿಲೀಸ್ ಮಾಡಿದರೆ ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೇನ್ಲಿ ಈ 3 ಮಾರ್ಕ್ಸ್ ಕ್ವಶನ್ಸ್ ರಿಲೇಟೆಡ್ ಡೀಟೇಲ್ಸ್. ಯಾಕಂತ ಹೇಳಿದ್ರೆ ನೀವೀಗ ಬ್ಲೂ ಪ್ರಿಂಟ್ ಅನ್ನ ಚೆಕ್ ಮಾಡಿದ್ರಲ್ವಾ? ಚೆಕ್ ಮಾಡಿರದೇ ಇದ್ರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಅಂತ ನಾವು ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದೀವಿ. ಹಾಗೆ ಮಾಡೆಲ್ ಕಾಪೇಪರ್ನ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿ ಒಂದು 3-4 ಡೇಸ್ ಆಗಿದೆ. ನೀವು ಇದುವರೆಗೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗದಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸರಿ, ಆ ಬ್ಲೂ ಪ್ರಿಂಟ್ ಅನ್ನ ಚೆಕ್ ಮಾಡಿ. ಅದರಲ್ಲಿ ಈಗ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪಾರ್ಟ್ A 1 ಮಾರ್ಕ್ ಕ್ವಶನ್, ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದರ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಂತರ ಎಕ್ಸಾಮ್ ನಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ಕಳೆದುಕೊಳ್ಳೋದೆ ಪಾರ್ಟ್ E. ಯಾಕಂತ ಹೇಳಿದ್ರೆ ಚೆನ್ನಾಗಿ ಓದಿರ್ತಾರೆ, ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ, ನಾಲೆಜ್ ಇರುತ್ತೆ. ಬಟ್ ಕ್ವಶನ್ ಡೈರೆಕ್ಟ್ ಆಗಿ ಕೊಡೋದಲ್ವಾ? ಕ್ವಶನ್ ಅನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ಕೇಳಿದ್ದಕ್ಕೆ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಆಗದೆ ಮಾರ್ಕ್ಸ್ ಹೋಗ್ಬಿಡತ್ತೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ರೀತಿ ಆಗಿದೆ ಅಂದ್ರೆ ನಾಲೆಜ್ ಇದೆ, 70ಗೆ 70 ಸ್ಕೋರ್ ಮಾಡೋ ನಾಲೆಜ್ ಇದೆ, ಬಟ್ ಸ್ಟಿಲ್ ನಿಮ್ಮ ಮಾರ್ಕ್ಸ್ 66 67 ಈ ರೀತಿ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಯಾಕೆ? MCQದಲ್ಲಿ ಮಾರ್ಕ್ಸ್ ಹೋಗುತ್ತೆ. ಅಕಸ್ಮಾತ್ಗೆ MCQದಲ್ಲಿ ಏನಾದ್ರು ಫುಲ್ ಮಾರ್ಕ್ಸ್ ಬಂದಿದ್ರೆ ನಂಗೆ 70ಗೆ 70 ಸಿಕ್ತಿತ್ತು. ಈ ರೀತಿ ನಿಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದೀರಾ? ಒಮ್ಮೆ ಕಮೆಂಟ್ ಹೊಸ ತಿಳಿಸಿ. ಚೆನ್ನಾಗಿ ಪ್ರಿಪೇರ್ ಆದರೆ ನಿಮಗೆ 70ಗೆ 70 ಸ್ಕೋರ್ ಮಾಡೋದು ಕೂಡ ಆಗುತ್ತೆ, ಆರಾಮಾಗುತ್ತೆ. ಹೇಗೆ ಪ್ರಿಪೇರ್ ಆಗಬೇಕು ಅದನ್ನು ನೀವು ಕೇಳೋದಾದ್ರೆ, ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಏನಿರುತ್ತೆ ಬೋರ್ಡ್ ಎಕ್ಸಾಮ್ಗೋಸ್ಕರ ನಿಮಗೆ ಸಜೆಸ್ಟ್ ಮಾಡೋದಾದ್ರೆ, ಅಂದರೆ ಬೋರ್ಡ್ ಎಕ್ಸಾಮ್ನ MCQ ಸಾಲ್ವ್ ಮಾಡೋದಕ್ಕೆ ನಿಮಗೆ ಅಂದರೆ ಯಾವ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದಾದ್ರೆ KCET. ಈ KCET ಎಕ್ಸಾಮ್ನ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕ್ವಶನ್ಸ್ ಅನ್ನ ಯಾವ ರೀತಿ ಚೇಂಜ್ ಮಾಡಿ ಕೊಡ್ತಾರೆ, ಡೈರೆಕ್ಟ್ ಆಗಿ ಕೊಡೋದಲ್ವಾ, ಯಾವ ರೀತಿ ಟ್ವಿಸ್ಟ್ ಮಾಡ್ತಾರೆ, ಯಾವ ರೀತಿ ಚೇಂಜ್ ಮಾಡ್ತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಇದೆಲ್ಲ ಐಡಿಯಾ ನಿಮಗೆ ಸಿಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಈ KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಇದರಿಂದ ನಿಮ್ಮ MCQದಲ್ಲಿ ಫುಲ್ ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಂತರ ಪಾರ್ಟ್ B, ಯು ಹ್ಯಾವ್ ಟು ಆನ್ಸರ್ 3 ಔಟ್ ಆಫ್ 5. ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 2ಕ್ಕೆ ಆನ್ಸರ್ ಮಾಡಿದರೆ ಸಾಕು. ಸೊ ಈಗ ಯಾವ ರೀತಿ ಪ್ರಿಪೇರ್ ಆಗಬೇಕು ಇದಕ್ಕೆ ಇದನ್ನು ನಿಮಗೆ ಹೇಳೋದಾದ್ರೆ PVQs ಅನ್ನು ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಈಗ ಯಾವುದು ಕೆಮಿಕಲ್ ಕೈನೆಟಿಕ್ಸ್ ಈ ಚಾಪ್ಟರ್ನಿಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ತಿಳಿಸಿದ್ದಾರೆ. ದ D and F ಬ್ಲಾಕ್ ಎಲಿಮೆಂಟ್ಸ್ ಇದರಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಯಾವ್ಯಾವ ಚಾಪ್ಟರ್ನಿಂದ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀಡ್ತೀವಿ ಅಂತ ಅವ್ರು ಬ್ಲೂ ಪ್ರಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಚಾಪ್ಟರ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಚಾಪ್ಟರ್ನ ಲಿಸ್ಟ್ ಮಾಡಿದ ನಂತರ ಏನು ಮಾಡ್ತೀರಾ, ಆ ಚಾಪ್ಟರ್ನಿಂದ ಹಿಂದಿನ ವರ್ಷಗಳಲ್ಲಿ ಒಂದು 3 to 4 ಇಯರ್ಸ್ ಅಲ್ಲಿ, ಓಕೆ 2 to 3 ಇಯರ್ಸ್ ಅಲ್ಲಿ ನೀವೀಗ 3 ಬೋರ್ಡ್ ಎಕ್ಸಾಮ್ ಆಗ್ತಿದೆ ಅಲ್ವಾ? ಸೊ ಆ ಎಲ್ಲ ಕ್ವಶನ್ ಪೇಪರ್ಸನ್ನ ಕಲೆಕ್ಟ್ ಮಾಡಿಕೊಂಡು ಆ ಚಾಪ್ಟರಿಂದ ಯಾವ್ಯಾವ ಕ್ವಶನ್ ಬಂದಿತ್ತು 2 ಮಾರ್ಕ್ಸ್ ಅಲ್ಲಿ ಇದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಕರೆಕ್ಟಾಗಿ ಸಾಲ್ವ್ ಮಾಡೋದು. ಅಂದರೆ ಯಾವ್ಯಾವ ಪಾಯಿಂಟ್ಸ್ ಬೇಕು ಆನ್ಸರಲ್ಲಿ ಅದೆಲ್ಲವನ್ನು ಕೂಡ ಬರಿಬೇಕು. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಹಾಂ ಈ ಕ್ವಶನ್ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮುಂದೆ ಎಕ್ಸಾಮಲ್ಲಿ ರಿಪೀಟ್ ಕೂಡ ಆಗುತ್ತೆ, ನಿಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಈ ರೀತಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿಕೊಂಡು ಅದ್ರ ನಂತರ ಕ್ವಶನನ್ನು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ 2 ಮಾರ್ಕ್ಸಲ್ಲೂ ಕೂಡ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀವು ಅಂದರೆ ಈಸಿಯಾಗಿ ಔಟ್ ಆಫ್ 5 3ಗೆ ಆರಾಮಾಗಿ ಆನ್ಸರ್ ಮಾಡ್ತೀರ. ನಂತರ ನಿಮಗೆ ಜಾಸ್ತಿ ಈ ಡೌಟ್ ಇರೋದೇ ಪಾರ್ಟ್ C ಪಾರ್ಟ್ C ಅಂತ ಹೇಳಿದ್ರೆ ಪಾರ್ಟ್ C ಮತ್ತು ಪಾರ್ಟ್ E ಜನರಲ್ ಆಗಿ ಹೇಳೋದಾದ್ರೆ 3 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ಅಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಈಗ ಪಾರ್ಟ್ C ಏನಿದೆ ಅದರಲ್ಲಿ 2 ಪಾರ್ಟ್ ಇರುತ್ತೆ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಹಾಗೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್. ಈಗ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಏನಿದೆ ಅದರಿಂದ ಟೋಟಲ್ 4 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 2ಗೆ. ಹೌದಾ? ಈಗ ಇದರಿಂದ ಯಾವ ಚಾಪ್ಟರ್ ಎಷ್ಟು ಕ್ವಶನ್ ಬರುತ್ತೆ ಇದು ನಿಮಗೆ ಹೇಳೋದಾದ್ರೆ
ಸೊಲ್ಯೂಷನ್ಸ್ ಈ ಚಾಪ್ಟರ್ನಿಂದ ಪಾರ್ಟ್ ಸಿದಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಅದಂತರ ಕೆಮಿಕಲ್ ಕೈನೆಟಿಕ್ಸ್ ಇದರಿಂದ ಕೂಡ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ನಂತರ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಏನಿದೆ ಇದರಲ್ಲಿ ಪಾರ್ಟ್ ಸಿದಲ್ಲಿ 3 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ ನಿಮಗೆ, ಓಕೆನಾ. ನಂತರ ಈ ಫಿಸಿಕಲ್ ಕೆಮಿಸ್ಟ್ರಿ ರಿಲೇಟೆಡ್ ಔಟ್ ಆಫ್ 4 ಯು ಹ್ಯಾವ್ ಟು ಆನ್ಸರ್ ಓನ್ಲಿ 2 ಆರಾಮಾಗಿ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ಇದರಲ್ಲೂ ಕೂಡ 3 ಮಾರ್ಕ್ಸ್ನ ಕ್ವಶನ್ ಯಾವ್ದು ರಿಪೀಟ್ ಆಗಿದೆ PYQದಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲೂ ಕೂಡ ಫುಲ್ ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ನಂತರ ಎಜುಕೇರ್ ಲೈಟ್ ಫಾರ್ ಲೈಫ್ ಅಂತ ಮತ್ತೊಂದು ಚಾನಲ್ ಇದೆ, ಅದರೊಳಗಡೆ ನಾನು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ಟಾಪಿಕ್ಸನ್ನು ಟೀಚ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಶೇರ್ ಮಾಡಿದ್ದೀನಿ, ಈ ವರ್ಷ ಮತ್ತೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ, ನೀವು ಒಮ್ಮೆ ಚೆಕ್ ಮಾಡ್ಬೋದು. ಎಜುಕೇರ್ ಲೈಟ್ ಫಾರ್ ಲೈಫ್ ಅಂತ ಚಾನಲ್ ಹೆಸರು. ಸರಿ, ಈಗ ಮುಂದಿನ ವಿಷಯ ಹೇಳೋದಾದ್ರೆ ಈ ಪಾರ್ಟ್ ಸಿದಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಅಂತ ಕೂಡ ಬರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇರೋದೇ ಎಷ್ಟು ಚಾಪ್ಟರ್? 2 ಚಾಪ್ಟರ್, ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಅದಂತರ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಚಾಪ್ಟರ್. ಈ 2 ಚಾಪ್ಟರ್ಗಳಿಂದ ಟೋಟಲ್ 5 ಕ್ವಶನ್ಸ್ ಅನ್ನು ಕೇಳ್ತಾರೆ. ಔಟ್ ಆಫ್ 5 ಯು ಹ್ಯಾವ್ ಟು ಆನ್ಸರ್ 3. ಈ 5 ಕ್ವಶನ್ಸಲ್ಲೂ ಕೂಡ ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಈ ಚಾಪ್ಟರಿಂದ 2 ಕ್ವಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮ್ದಲ್ಲಿ, ಓಕೆನಾ, ಪಾರ್ಟ್ ಸಿದಲ್ಲಿ. ಅದರ ನಂತರ ಮತ್ತೊಂದು ಚಾಪ್ಟರ್ ಯಾವುದಿದೆ? ಕೋಆರ್ಡಿನೇಷನ್ ಕಂಪೌಂಡ್ಸ್. ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ಏನಿದೆ ಇದರಿಂದ 3 ಕ್ವಶನ್ಸ್ ಬರುತ್ತೆ. ಸೊ ಅದೇ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅವುಗಳನ್ನು ಲಿಸ್ಟ್ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡ್ರೆ, ಈಗ ಯಾವುದು ಪ್ರಶ್ನೆ ಕೋಠಿ ಅಥವಾ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ ಈ ವರ್ಷದ್ದು, ಸೊ ಅದರಲ್ಲೂ ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ಅವ್ರು ಕೊಟ್ಟಿರೋದು. ಸೊ ಅದನ್ನು ತೆಗೆದುಕೊಂಡು ಕ್ವಶನ್ಸನ್ನು ಕ್ಲಿಯರ್ ಆಗಿ ಸಾಲ್ವ್ ಮಾಡಿದರೆ ಏನಾಗುತ್ತೆ, ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಾಗುತ್ತೆ. ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಾದ್ರೆ ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ನಿಮ್ಮ ಟಾರ್ಗೆಟ್ ಎಷ್ಟು ಸ್ಕೋರ್ ಮಾಡಬೇಕು ಅಂತಿದ್ರೆ ಔಟ್ ಆಫ್ 70 ನಿಮ್ಮ ಟಾರ್ಗೆಟ್ ಎಷ್ಟು? ನಿಮಗೆ ಒಂದು ವಿಷಯ ಹೇಳೋದ್ರೆ ನೀವೀಗ 70ಗೆ 64, 65, 62, 63 ಈ ರೀತಿ ಸ್ಕೋರ್ ಮಾಡ್ತಿದ್ರೆ ನಿಮ್ಮ ಹತ್ರ 70ಗೆ 70 ಸ್ಕೋರ್ ಮಾಡೋ ಎಬಿಲಿಟಿ ಇದೆ. ನೀವು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ 70ಗೆ 70 ಸ್ಕೋರ್ ಮಾಡ್ತೀರಾ. ಹಾಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದರಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡೋದು ನಿಮ್ಮ ಹತ್ರ ಆಗುತ್ತೆ. ನೀವು ಜಸ್ಟ್ ಏನು ಓದಿರ್ತೀರಲ್ವಾ ಅದನ್ನು ಪರ್ಫೆಕ್ಟ್ ಮಾಡೋದ್ರ ಜೊತೆಗೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಯಾವುದೇ ಟ್ವಿಸ್ಟ್ ಮಾಡಿ ಕೇಳ್ಬೋದು ಅವರು, ಅದನ್ನು ಕೂಡ ತಿಳ್ಕೊಳ್ತಾ ಪ್ರಿಪೇರ್ ಆಗ್ತಾ ಹೋದರೆ ಬೋರ್ಡಲ್ಲಂತೂ ಆರಾಮಾಗಿ ಸ್ಕೋರ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಒಳ್ಳೆ ಸ್ಕೋರ್ ಆಗತ್ತೆ. ಬಿಲೀವ್ ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಓಕೆ ನಾನು ಮಾಡ್ತೀನಿ, ಒಳ್ಳೆ ಸ್ಕೋರ್ ಆಗುತ್ತೆ ಅಂತ ಟ್ರೈ ಮಾಡಿ, ಆಗತ್ತೆ. ಅದರ ನಂತರ ಈಗ 5 ಮಾರ್ಕ್ಸ್ನ ಕ್ವಶನ್ ಏನಿದೆ ಅದು ಯಾವಾಗಲೂ ಬರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದಾನೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಯಾವ ಚಾಪ್ಟರ್ ಇದಾವೋ ಎಲ್ಲ ಚಾಪ್ಟರ್ನಿಂದ ಈ 5 ಮಾರ್ಕ್ಸ್ನ ಒಂದೊಂದು ಕ್ವಶನ್ ಬಂದೇ ಬರುತ್ತೆ. ಅದರಲ್ಲಿ ಈಗ ಅಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಏನು ಚಾಪ್ಟರ್ ಇದೆ, ಈ ಚಾಪ್ಟರ್ನಿಂದ 5 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ. ನಂತರ ಮತ್ತೊಂದು ವಿಷಯ ಗಮನದಲ್ಲಿ ಇರಲಿ, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಏನಿದೆ ಪಾರ್ಟ್ ಡಿ ಅದಕ್ಕೆ ಸಂಬಂಧಂತೆ ಇದರಲ್ಲಿ 5 ಮಾರ್ಕ್ಸ್ನ ಕ್ವಶನ್ ಡೈರೆಕ್ಟಾಗಿ ಕೇಳಲ್ಲ, ಅಂದರೆ ಒಂದೇ ಕ್ವಶನ್ ಇರಲ್ಲ 5 ಮಾರ್ಕ್ಸ್, ಇದನ್ನು ಸ್ಪ್ಲಿಟ್ ಮಾಡಿ ಕೇಳಿರ್ತಾರೆ. ಅಂದರೆ 5 ಮಾರ್ಕ್ಸನ್ನು 3+2 ಈ ರೀತಿ ಸ್ಪ್ಲಿಟ್ ಮಾಡಿರಬಹುದು, ಇಲ್ಲದ್ರೆ 2+2+1 ಈ ರೀತಿ ಸ್ಪ್ಲಿಟ್ ಮಾಡಿರಬಹುದು. ಈ ರೀತಿ ಸ್ಪ್ಲಿಟ್ ಕ್ವಶನ್ಸ್ ಇರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಅದರ ಪಾರ್ಟ್ ಇದಲ್ಲಿ ನ್ಯೂಮೆರಿಕಲ್ಸ್ ಇರುತ್ತೆ. ಈ ನ್ಯೂಮೆರಿಕಲ್ ಪಾರ್ಟ್ ಏನಿದೆ ಇದರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಿಂದನೇ ಕ್ವಶನನ್ನು ಕೇಳ್ತಾರೆ. ಈಗ ಫಿಸಿಕಲ್ ಕೆಮಿಸ್ಟ್ರಿಲಿ ಇರುವಂತಹ ಚಾಪ್ಟರ್ಸ್ 3: ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಹಾಗೆ ಕೆಮಿಕಲ್ ಕೈನೆಟಿಕ್ಸ್ ಅಂತ. ಇದರೊಳಗಡೆ ಸೊಲ್ಯೂಷನ್ಸ್ ಚಾಪ್ಟರಿಂದ 2 ನ್ಯೂಮೆರಿಕಲ್ಸನ್ನು ಕೇಳ್ತಾರೆ, ಕೆಮಿಕಲ್ ಕೈನೆಟಿಕ್ಸಿಂದ 2 ನ್ಯೂಮೆರಿಕಲ್ಸ್ ಕೇಳ್ತಾರೆ, ನಂತರ ಎಲೆಕ್ಟ್ರೋಕೆಮಿಸ್ಟ್ರಿ ಅದರಿಂದ 2 ನ್ಯೂಮೆರಿಕಲ್ಸ್ ಕೇಳ್ತಾರೆ. ಟೋಟಲ್ 6 ನ್ಯೂಮೆರಿಕಲ್ಸ್ ಇರುತ್ತೆ. ಅದರೊಳಗಡೆ ನೀವು ಸಾಲ್ವ್ ಮಾಡಬೇಕಾಗಿರೋದು 3. ಇದಕ್ಕೂ ಕೂಡ PYQs ಅದನ್ನು ಸಾಲ್ವ್ ಮಾಡಿ, ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ರೆ ಯಾವ ಚಾಪ್ಟರಿಂದ ಲಿಸ್ಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ, ಇಲ್ಲೂ ಕೂಡ ಸ್ಕೋರ್ ಆಗುತ್ತೆ. ಪಾರ್ಟ್ ಇದಲ್ಲೂ ಕೂಡ ಸ್ಕೋರ್ ಆಗುತ್ತೆ. ಎಲ್ಲ ಪಾರ್ಟಲ್ಲೂ ಕೂಡ ಫುಲ್ ಸ್ಕೋರ್ ಆದರೆ ನಿಮ್ಮ ಟಾರ್ಗೆಟ್ ಏನಿದೆ 70 ಔಟ್ ಆಫ್ 70 ಅದು ಅಚೀವ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಅಂದರೆ ಜನರಲ್ ಆಗಿ ನೀವು ಹೇಳೋದಾದ್ರೆ ಈ ಬ್ಲೂ ಪ್ರಿಂಟ್ನ ಒಮ್ಮೆ ಅನಲೈಸ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು PYQs ಅನ್ನು ಸಾಲ್ವ್ ಮಾಡೋದು. PYQs ಹಾಗೆ ಮಾಡೆಲ್ ಪೇಪರ್ಸನ್ನು ಸಾಲ್ವ್ ಮಾಡೋದು, ಓಕೆನಾ. ಅದನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಈ MCQs ರಿಲೇಟೆಡ್ ಅಥವಾ ಪಾರ್ಟ್ ಎ ರಿಲೇಟೆಡ್ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಇದರಿಂದ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ, ಆ ಕ್ವಶನ್ ಹೇಗೆ ಅರ್ಥ ಮಾಡ್ಕೋಬೇಕು, ನಂತರ ಅದನ್ನು ಸಾಲ್ವ್ ಮಾಡೋಕ್ಕೆ ಯಾವ ಟ್ರಿಕ್ಕನ್ನು ಯೂಸ್ ಮಾಡಬೇಕು, ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇದೆಲ್ಲ ಅರ್ಥ ಆಯಿತು ಅಂತ ಹೇಳಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ನಂತರ ನಿಮ್ಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್, ಎಲ್ರದ್ದು ಒಳ್ಳೆ ಸ್ಕೋರ್ ಆಗಲಿ. ನೀವೆಲ್ಲರೂ ಕೂಡ ಅಂದರೆ 1-2 ಜನ
ನಾನು 90 ಸ್ಕೋರ್ ಮಾಡ್ತೀನಿ, ನನಗಷ್ಟು ಖುಷಿ ಆಗಲ್ಲ. ಎಲ್ಲರೂ ಕೂಡ 90 ಸ್ಕೋರ್ ಮಾಡಿ ಅಥವಾ 95+ ಸ್ಕೋರ್ ಮಾಡಿ. ಓವರ್ ಆಲ್ ಕೆಮಿಸ್ಟ್ರಿ ಒಂದೇ ಹೇಳ್ತಲ್ಲ, ಓವರ್ ಆಲ್ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಾಗಿರಬೇಕು ಅದೇ ಚೆನ್ನಾಗಿ ಪ್ರಿಪೇರ್ ಆಗಿ. ಟೈಮ್ ಇದೆ, ಈಗಲೂ ಕೂಡ ಈಗಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಮ ಹತ್ರ ಅಚೀವ್ ಮಾಡೋದಕ್ಕೆ ಆಗತ್ತೆ. ಅಚೀವ್ ಮಾಡಿ. ಆಲ್ ದ ಬೆಸ್ಟ್. ಮುಂದಿನ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಜೈ ಹಿಂದ್, ವಂದೇ ಮಾತರಂ.